Hello students, now we will discuss very important CET questions about mathematics. Students, CET and NEET and JEE are the very important role to reach your aim. ನೀವು ಫಸ್ಟ್ ಪಿ ಸಿ ಜಾಯಿನ್ ಆದಾಗಿಂದ ಸೆಕೆಂಡ್ ಪಿ ಸಿವರೆಗೂ ಫಸ್ಟ್ ಪಿ ಸಿ ಮತ್ತು ಸೆಕೆಂಡ್ ಪಿ ಸಿ ಎಲ್ಲ ಸಬ್ಜೆಕ್ಟನ್ನು ನೀವು ಪ್ರತಿಯೊಂದು ಬೇಸಿಕ್ಸನ್ನು ಕಾನ್ಸೆಪ್ಟನ್ನು ತಿಳ್ಕೊಂಡು ನೀವು ಸಿ ಇ ಟಿ ರೆಡಿಯಾಗಿ ಬಂದರೆ 100% ಸಿ ಇ ಟಿ ಆಗಿರ್ಬೋದು ಅಥವಾ ನೀಟ್ ಆಗಿರ್ಬೋದು ಅಥವಾ ಜೆ ಆಗಿರ್ಬೋದು ಎಲ್ಲನೂ ಸಕ್ಸಸ್ ಆಗ್ಬೋದು. ಬಟ್ ಫ್ರಮ್ ಬಿಗಿನಿಂಗ್ ಫಸ್ಟ್ ಪಿ ಸಿನೂ ನೀವು ನಿಮ್ಮ ಮೈಂಡಲ್ಲಿ ಪ್ರತಿಯೊಂದು ಚಾಪ್ಟರ್ ವೈಸ್ ನೀವು ಕ್ವಶನ್ಸನ್ನು ಒಂದು ಕಡೆ ಪಿಕ್ ಮಾಡ್ಕೊಂಡು ಇಂಪಾರ್ಟೆಂಟ್ ಕ್ವಶನ್ಸನ್ನು ನೀವು ಒಂದು ಕಡೆ ಗ್ರೂಪ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡಿದ್ರೆ 100% ಫೈನಲ್ ಸಿ ಇ ಟಿ ಅಂತ ಏನು ಬರುತ್ತೆ ಸೆಕೆಂಡ್ ಇಯರಲ್ಲಿ ಎಕ್ಸಾಮಿನೇಷನ್ ಆದಮೇಲೆ ಏನು ಸಿ ಇ ಟಿ ಬರುತ್ತೆ ಅದರಲ್ಲಿ ಸಕ್ಸಸ್ ಆಗ್ಬೋದು. ಓಕೆ, ಈಗ ನಾನು ಫಾರ್ ದಿ ಸೇಕ್ ಆಫ್ ದಿ ಪ್ರೆಸೆಂಟ್ ಬರ್ತಕ್ಕಂಥ ಸಿ ಇ ಟಿಗೇನು ರೆಡಿ ಆಗ್ತಾಯಿದ್ದೀರಿ ಅವ್ರಿಗೂ ಸಹ ನಾನು ನನ್ನ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಅಪ್ಲೋಡ್ ಮಾಡ್ತಾಯಿದ್ದೇನೆ. ಮತ್ತು ಈಗ SLC ಪಾಸಾಗಿ ಫಸ್ಟ್ ಪಿ ಸಿ ಜಾಯ್ನ್ ಆಗಿರ್ತಕ್ಕಂಥ ಸೈನ್ಸ್ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತೆ. ಆದಷ್ಟು ಈಗಲೇ ಪ್ರಿಪೇರ್ ಆಗ್ತಾಯಿದ್ರೆ ನೀವು 100% ನಿಮ್ಮ ಏಮ್ ಏನಿದೆ ರೀಚ್ ಆಗ್ಬೋದು. ಮತ್ತು ನೀವು ಅದು ಬಿ ಇಗೆ ಹೋಗ್ತೀರಿ ಅಥವಾ ಸೈನ್ಸ್ ಪ್ಯೂರ್ ಸೈನ್ಸ್ ಅಂತ ಏನಿರುತ್ತೆ BSc ಆಗಿರ್ಬೋದು, ಈ ಥರ ಸೈನ್ಸ್ ಕೋರ್ಸ್ ತೊಗೊಂಡ್ರೆ ನೀವು KVPY ಈ ಸ್ಕಾಲರ್ಶಿಪ್ ಕೋರ್ಸ್ಗೂ ನೀವು ರೆಡಿ ಆಗ್ತಾ ಬಂದರೆ 100% ನಿಮ್ಮ ಪೇರೆಂಟ್ಸ್ಗೆ ಹೊರೆ ಆಗದ ರೀತಿಯಲ್ಲಿ ಅವರಿಗೆ ಬರ್ಡನ್ ಆಗದ ರೀತಿಯಲ್ಲಿ ನೀವು ಥ್ರೂ ಸ್ಕಾಲರ್ಶಿಪ್ಪಲ್ಲಿ ನೀವು ಹೈಯರ್ ಎಜುಕೇಷನನ್ನು ಮಾಡ್ಬೋದು. ಓಕೆ, ನಾವು ಹ್ಯಾವ್ ಟು ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಸಿ ಇ ಟಿ ಕ್ವಶನ್ಸ್. ನಾವು ಇಫ್ y is equal to determinant of -1 x 3 2 then d2y over dx square second order derivative is equal to option A -1, option B -3, option C 3, option D 0. ನಾವು ನಮ್ಮ ಮೈಂಡಲ್ಲಿ ಏನು ಬರುತ್ತೆ ಆಟೋಮೆಟಿಕಲಿ ಅಂದರೆ ಡಿಟರ್ಮಿನೆಂಟ್ ಇದೆ, ಕೇಳಿರೋದು ಡಿಫ್ರೆನ್ಷಿಯೇಷನ್ನು. ನಿಮಗೆ ಗೊತ್ತಿರ್ತಕ್ಕಂಥದ್ದೇ ಟ್ವಿಸ್ಟ್ ಮಾಡ್ತಾರೆ ಅಷ್ಟೇ. ಸಿ ಇ ಟಿ ಅಂದ ತಕ್ಷಣ ಎದುರ್ಕೊಬೇಕಾದಂಥ ಅವಶ್ಯಕತೆ ಇರಲ್ಲ. ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೊಂಬಿಟ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನಾವು ವಿ ನೋ ದಟ್ ಹೌ ಟು ಎಕ್ಸ್ಪ್ಯಾನ್ಷನ್ ಆಫ್ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್. We know that how to expansion of second order determinant. Now first multiplication of the principal diagonal elements -1 into 2 -2. Next anti principal diagonal elements ಅನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ರೂಲಲ್ಲಿ ಇಲ್ಲೊಂದು ಮೈನಸ್ ಇರುತ್ತೆ, -3 into x -3x. Now y is a function of x differentiate with respect to x, dy over dx is equal to derivative of constant is 0, derivative of x is 1, remaining -3. ಅವನೇನಾದ್ರು ಜಸ್ಟ್ dy over dx ಮಾತ್ರ ಕೇಳಿದರೆ -3 ಆನ್ಸರ್ ಆಗ್ತಿತ್ತು. ನಾವು ಇಲ್ಲಿ ಸೆಕೆಂಡ್ ಆರ್ಡರ್ ಕೇಳಿರೋದ್ರಿಂದ ಎಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ d2y over dx ಸ್ಕ್ವಯರ್ ಈಸ್ ಈಕ್ವಲ್ ಟು ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಇಸ್ 0. ಓಕೆ, ಇಟ್ ಇಸ್ ಆಲ್ಸೋ ಡಿನೋಟೆಡ್ ಬೈ y'. ಸಪೋಸ್ ಇಲ್ಲಿ y' ಅಂತ ಕೇಳ್ಬೋದು. ಆ್ಯಂಡ್ ಆಲ್ಸೋ ಇಟ್ ಈಸ್ ಡಿನೋಟೆಡ್ ಬೈ y2 ಸಫಿಕ್ಸಲ್ಲಿ ಬರೀಬೇಕು. ಬಟ್ ನಾಟ್ y2 ಈಸ್ ನಾಟ್ ಈಕ್ವಲ್ ಟು y ಸ್ಕ್ವಯರ್. y2 is not equal to y square. This is second order derivative. This is not indicates second order derivative. Okay, ಈ ಥರ ಕಾನ್ಸೆಪ್ಟನ್ನು ಗೊತ್ತಿರಬೇಕು. ಅದಕ್ಕೆ ಆಪ್ಷನ್ ಎ -1 ಇದೆ, ಆಪ್ಷನ್ ಬಿ -3 ಇದೆ, ಆಪ್ಷನ್ ಸಿ 3 ಇದೆ, ಆಪ್ಷನ್ ಡಿ 0 ಇದೆ, ಆಪ್ಷನ್ ಡಿ ಇಸ್ ದಿ ಆನ್ಸರ್. ಓಕೆ, ಕಾನ್ಸೆಪ್ಟು ಗೊತ್ತಾಗಬೇಕು. ಓಕೆ, ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಕ್ಸಸ್ ಆಗ್ಬೋದು. ಸೆಕೆಂಡ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ದ ರಿಲೇಷನ್ ಆರ್ defined on the set A 1 2 3 4 5. ಸೆಟ್ ಎ ಒಳಗಡೆ 1, 2, 3, 4, 5 5 ಎಲಿಮೆಂಟ್ಸ್ ಇದೆ. ಬೈ ಆರ್ ಇಸ್ ಈಕ್ವಲ್ ಟು ರಿಲೇಷನ್ ಆರ್ ಇಸ್ ಈಕ್ವಲ್ ಟು ಸೆಟ್ ಆಫ್ ಅನ್ ಆರ್ಡರ್ ಪೇರ್ಸ್ A, B ಸಚ್ ದಟ್ A, B ಅಂತ ಇರ್ಬೋದು ಅಥವಾ x, y ಅಂತ ಇರ್ಬೋದು. ಓಕೆ, ಏನು ಬೇಕಾದ್ರೂ ಡಿನೋಟ್ ಮಾಡ್ಕೊಬೋದು. ಸಚ್ ದಟ್ ಆಬ್ಸಲ್ಯೂಟ್ ವ್ಯಾಲ್ಯೂ ಆಫ್ A ಸ್ಕ್ವೇರ್ - B ಸ್ಕ್ವೇರ್ ಲೆಸ್ ದೆನ್ 16 A, B for all A, B belongs to the set A. ನಿಮಗೆ ಆ ರಿಲೇಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ನಾವು ಸಪೋಸ್ ಒಂದು ಸೆಟ್ ತಗೊಂಡ್ರೆ ಜನರಲಾಗಿ 1, 2, 3 ಈಸ್ ಎ ಸೆಟ್ ಎ ಕಂಟೈನಿಂಗ್ ದ ಎಲಿಮೆಂಟ್ಸ್ 1, 2, 3. ಒಂದು ಸೆಟ್ ಒಳಗಡೆ ಒಂದೇ ಎಲಿಮೆಂಟ್ಸು ಎಷ್ಟು ಸಲ ಬೇಕಾದ್ರೂ ರಿಪೀಟ್ ಆಗ್ಬೋದು. ಸಪೋಸ್ ಈಗ ಸೆಟ್ ಎ ಒಳಗಡೆ 2, 2, 2, 2 ಅಂತ -2 ಅಂತ ಇದ್ದರೆ ಇಟ್ ಹ್ಯಾಸ್ ಓನ್ಲಿ ಜಸ್ಟ್ 2. ಒಂದೇ ಎಲಿಮೆಂಟು ಎಷ್ಟು ಸಲ ಬೇಕಾದ್ರೂ ರಿಪೀಟ್ ಆದರೂ ಅದನ್ನು ಟೇಕನ್ ಆ್ಯಸ್ ಒನ್ಸ್ ಓನ್ಲಿ 1. ಆಮೇಲೆ ಸೆಟ್ ಒಳಗಡೆ 1, 2, 3 ಈ ಥರ ಆರ್ಡ್ರಾಗೆ ಇರಬೇಕು ಅಂತ ಇಲ್ಲ. ದಟ್ ಈಸ್ ಆಲ್ಸೋ ಈಸ್ ಈಕ್ವಲ್ ಟು 3, 2, 1. ಇಟ್ ಈಸ್ ಆಲ್ಸೋ ಈಸ್ ಈಕ್ವಲ್ ಟು 2, 1, 3. ಹಾಗೆ 2, 1, 3 ಅಂದರೂ ಒಂದೇ, 1, 2, 3 ಅಂದರೂ ಒಂದೇ ಆರ್ ದಿ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆನ್ ಸೆಟ್ಸ್.
ಓಕೆ, ಈಗ ರಿಲೇಷನ್ಗಿಂತ ಮುಂಚೆ ರಿಲೇಷನ್ ಬರಿತಾ ಇದ್ದೀವಿ ಅಂದರೆ, ಸಪೋಸ್ ಒಂದು ಸೆಟ್ ಇದೆ ಅಂದರೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್, ಎರಡು ಸೆಟ್ ಕೊಟ್ಟಿದ್ರೆ ಎ ಕ್ರಾಸ್ ಬಿ ಅಂತ ಕರಿತೀವಿ, ಎ ಮತ್ತು ಬಿ ಸೆಟ್ ಕೊಟ್ಟಿದ್ರೆ ಎ ಕ್ರಾಸ್ ಬಿ ಅಂತ ಕರಿತೀವಿ. ಬರೀ ಸೆಟ್ ಎ ಕೊಟ್ಟಿದ್ರೆ ಎ ಕ್ರಾಸ್ ಎ ಅಂತ ಕರಿತೀವಿ. ಎ ಕ್ರಾಸ್ ಎ 1, 2, 3 ಕ್ರಾಸ್ 1, 2, 3. ಎ ಕ್ರಾಸ್ ಎ is equal to A cross A. Cartesian product of two sets is defined as set of n order pairs such that A, B ಅಂತ ಬರಿಬೋದು ಅಥವಾ X, Y ಅಂತ ಬರಿಬೋದು, such that first element belongs to the set A, second element belongs to the set B. ಎರಡು ಸೆಟ್ ಕೊಟ್ಟಿದ್ರೆ ಇಲ್ಲಿ ಸೆಟ್ ಏನಾಗಿರೋದ್ರಿಂದ ಹಿಯರ್ A ಕ್ರಾಸ್ A ಆಗಿರೋದ್ರಿಂದ B belongs to the set A. A ಮತ್ತು B ಕೊಟ್ಟಿದ್ರೆ ಫಸ್ಟ್ ಎಲಿಮೆಂಟ್ ಬಿಲಾಂಗ್ಸ್ ಟು ದ ಸೆಟ್ A, ಸೆಕೆಂಡ್ ಎಲಿಮೆಂಟ್ ಬಿಲಾಂಗ್ಸ್ ಟು ದ ಸೆಟ್ B ಅಂತ ಕರಿತೀವಿ. ಅಲ್ಲಿಗೆ A ಕ್ರಾಸ್ A is equal to set of n order pairs such that first element belongs to the set A, second element belongs to the set B. B ಕೊಟ್ಟಿದ್ರೆ, ಇಲ್ಲ ಅಂದರೆ A. ಓಕೆ, ಈಗ ನಾವು ಎ ಕ್ರಾಸ್ ಎ ಕಂಡುಹಿಡ್ಕೊಬೇಕಾದ್ರೆ ನಾವು ಎ ಕ್ರಾಸ್ ಎ ಈಸ್ ಈಕ್ವಲ್ ಟು 1, 1, 1, 2, 1, 3, 1, 2, 1, 3. ಅದೇ ಥರ 2, 1, 2, 2, 2, 3, 3, 1, 3, 2, 3, 3. ಇವನ್ನ ನಾವು ಸೆಟ್ ಆಫ್ ಆರ್ಡರ್ ಪೇರ್ಸ್ ಅಂತ ಕರಿತೀವಿ. ಇದರಲ್ಲಿ ನಾವು ಎ ಬಿ ಅಂತ ಕರೆದ್ರೆ ಫಸ್ಟ್ ಎಲಿಮೆಂಟು ಎ ವ್ಯಾಲ್ಯೂ, ಸೆಕೆಂಡ್ ಎಲಿಮೆಂಟು ಬಿ ವ್ಯಾಲ್ಯೂ, ಫಸ್ಟ್ ಎಲಿಮೆಂಟು ಎ ವ್ಯಾಲ್ಯೂ, ಸೆಕೆಂಡ್ ಎಲಿಮೆಂಟು ಬಿ ವ್ಯಾಲ್ಯೂ. ಚೆನ್ನಾಗಿ ಗೊತ್ತಿರಲಿ. ಈಗ ಇಷ್ಟೊಂದು ಕೊಟ್ಟಿರ್ತಾರೆ, ಅವಾಗ ಈಸಿಯಾಗಿ ನೋಡ್ಕೊಬೇಕು. ನೋಡಿ, ಎ ಕ್ರಾಸ್ ಎ ಬರ್ಕೊಂಡು ಕೂತ್ಕೊಬೇಕಾ ಸರ್? ಬರ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎ ಕ್ರಾಸ್ ಎ ಒಂದೇ ಸೆಟ್ ಕೊಟ್ಟಿರೋದ್ರಿಂದ ಎ ಕ್ರಾಸ್ ಎ 1, 1, 1, 2, 1, 3, 1, 4, 1, 5, 2, 1, 2, 2, 2, 3, 2, 4, 2, 5. ಅದೇ ಥರ ಪ್ರತಿಯೊಂದು ಆರ್ಡರ್ ಪೇರು ನಿಮ್ಮ ಎ ಕ್ರಾಸಿನಲ್ಲಿರುತ್ತೆ. ಆ ಎ ಕ್ರಾಸಿನಲ್ಲಿ ರಿಲೇಷನ್ ಯಾವ ಥರ ಇದೆ ಅಂತ ಹೇಳ್ತಾ ಇದ್ದಾನೆ. ವಾಟ್ ಇಸ್ ದ ಡೆಫಿನೇಷನ್ ಆಫ್ ರಿಲೇಷನ್? ರಿಲೇಷನ್ ಈಸ್ ಆಲ್ವೇಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಎರಡು ಸೆಟ್ ಕೊಟ್ಟಿದ್ರೆ, ಒಂದೇ ಸೆಟ್ ಕೊಟ್ಟಿದ್ರೆ ಎ ಕ್ರಾಸ್ ಎ. ನೀನು ಯಾವುದೇ ರಿಲೇಷನ್ ಬರೀಬೇಕಾದ್ರೆ ವಿಚ್ ಇಸ್ ಆಲ್ವೇಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಒಂದೇ ಸೆಟ್ ಕೊಟ್ಟಿದ್ರೆ, ಎರಡು ಸೆಟ್ ಕೊಟ್ಟಿದ್ರೆ ಎ ಕ್ರಾಸ್ ಬಿ ಆಗುತ್ತೆ. ಈಗ ಒಂದೇ ಸೆಟ್ ಕೊಟ್ಟಿರೋದ್ರಿಂದ ರಿಲೇಷನ್ ಈಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಎ ಕ್ರಾಸಿನಲ್ಲಿ ಎಷ್ಟು ಆರ್ಡರ್ ಪೇರ್ ಬರುತ್ತೆ ಅಂತ ಚೆನ್ನಾಗಿ ಗೊತ್ತಿರಬೇಕು. ಆ ಆರ್ಡರ್ ಪೇರಲ್ಲಿ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಲೆಸ್ ದೆನ್ 16. ನೀವು ನಾನೀಗ 1, 2 ಅಂತ ತಗೊಂಡ್ರೆ ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 2. ಅದನ್ನು ಫಸ್ಟ್ ಎಲಿಮೆಂಟ್ನ ಸ್ಕ್ವೇರ್ ಮಾಡಿ, ಸೆಕೆಂಡ್ ಎಲಿಮೆಂಟ್ನ ಸ್ಕ್ವೇರ್ ಮಾಡಿ ಕಳೆದಾಗ ಬರ್ತಕ್ಕಂಥದ್ದು 16ಕ್ಕಿಂತ ಕಡಿಮೆ ಇರಬೇಕು. ಅಂಥ ಆರ್ಡರ್ ಪೇರ್ ಯಾವ್ಯಾವು ಅಂತ ಕೇಳ್ತಾ ಇದ್ದಾರೆ. ಈಸಿಯಾಗಿ ಹೇಳ್ಬಿಡ್ಬೋದು. ನೋಡಿ, ಆಪ್ಷನ್ನೇ ಹೆಂಗೆ ಕೊಟ್ಟಿದ್ದಾರೆ. 1, 1, 2, 1, 3, 1, 4, 1, 2, 3. ಈ ಆರ್ಡರ್ ಪೇರ್ ಎಲ್ಲನೂ ಆ ಕಂಡೀಷನ್ಸ್ ವ್ಯಾಲಿಡ್ ಆಗ್ಬೋದು. ಆದರೆ ಎ ಕ್ರಾಸಲ್ಲಿ ಇನ್ನೂ ಬೇರೆ ಆರ್ಡರ್ ಪೇರ್ ಯಾವ ಸಕ್ಸಸ್ ಆಗುತ್ತಾ, ಆ ಕಂಡೀಷನ್ಗೆ ವ್ಯಾಲಿಡ್ ಆಗುತ್ತಾ, ಅವು ಹುಡುಕಬೇಕು. ಈಸಿಯಾಗಿ ಹೇಳೋದು ಹೆಂಗೆ ಗೊತ್ತಾ? 5 ಇದೆ, 5, 5. ಅಲ್ಲಿಗೆ ಎ ವ್ಯಾಲ್ಯೂ 5, ಬಿ ವ್ಯಾಲ್ಯೂ 5, 5 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ 0, 0 ಲೆಸ್ ದೆನ್ 16. 5, 5 ಇದರೊಳಗಡೆ ಇದೆಯಾ? ಇಲ್ಲ. ಆದರೆ ಆಪ್ಷನ್ ಎ ಆಗಲ್ಲ. ಆಪ್ಷನ್ ಬಿನಲ್ಲಿ ಏನಿದೆ? 2, 2, 3, 2, 4, 2, 2, 4 ಮಾತ್ರ ಇದೆ. 5, 5 ಇಲ್ಲ ಅಂದರೆ ಬಿನೂ ಆಪ್ಷನ್ ಆಗಲ್ಲ. ಸಿಗೆ ಹೋಗೋಣ. ಸರ್ 5, 5 ಇದ್ದ ತಕ್ಷಣ ಆಗುತ್ತಾ? ಇಲ್ಲ, ಬೇರೆ ಹುಡುಕ್ಬೇಕು. ಬಟ್ 5, 5 ಇದೆ, ಚೆಕ್ ಮಾಡ್ಕೊಳ್ಳೋಣ. ಸಿ 3, 3, 3, 3, 4, 3, 5, 4, 3, 4. 5, 5 ಇಲ್ಲ. ಅಲ್ಲಿಗೆ ಸಿನೂ ಆಗಲ್ಲ ಆನ್ಸರು. ಆದರೆ ಡಿ ಆಗಬೇಕು. ಯಾಕೆ ಅಂದರೆ ಡಿ ಆಪ್ಷನಲ್ಲಿ ನನ್ ಕೊಟ್ಟಿದ್ರೆ ನನ್ ಬರೆದು ಬಿಡೋದಾಗಿತ್ತು. ಈಗ ಡಿ ನೋಡ್ತಾ ಇದ್ದೀವಿ ಅಂದರೆ 5, 5 ಇದೆ ಅಂದ ತಕ್ಷಣ ಅದು ವ್ಯಾಲಿಡ್ ಅಂತ ಹೇಳಲ್ಲ ನಾವು. ಆದರೆ ಬೇರೆವೂ ಎಲ್ಲನೂ ಇರಬೇಕು. ಅಲ್ಲಿಗೆ ಡಿ ಆಪ್ಷನ್ಸಲ್ಲಿ 5, 5 ಇದೆ, ಬೇರೆ ಆರ್ಡ್ರ್ ಪೇರು ಇದೆ. ಈ ಎಲ್ಲ ಆರ್ಡ್ರ್ ಪೇರ್ಗೂ ಈ ಕಂಡೀಷನ್ ವ್ಯಾಲಿಡ್ ಅದೇ ಆಗುತ್ತೆ. ಒಂದಿಲ್ಲ ಅಂದ್ರೂ ಅಗೇನ್ ಡಿ ಆಪ್ಷನ್ ಆಗಲ್ಲ. ಬಟ್ ಡಿನಲ್ಲಿ ಬರ್ತಕ್ಕಂಥ ಎಲ್ಲ ಆರ್ಡ್ರ್ ಪೇರು ಈ ಕಂಡೀಷನ್ಸ್ಗೆ ವ್ಯಾಲಿಡ್ ಆಗುತ್ತೆ. ಡಿನಲ್ಲಿ ಏನಿದೆ? 1, 1, 1, 2, 1, 3, 1, 4, 2, 1, 2, 2, 2, 3, 2, 4, 3, 1. ಸುಮ್ಮನೆ ಎಕ್ಸಾಂಪಲ್ 3, 1, 9 - 1, 9 - 1 8. 8 is less than 16. 3, 2 ಆಗುತ್ತೆ. 9 - 4, 3, 3, 3, 4 ಎಲ್ಲನೂ ಆಗುತ್ತೆ. 4, 5, 16 - 25. 16 - 25 ಅಂದರೆ ಎಷ್ಟಾಗುತ್ತೆ? 16 - 25 -9. ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ -9 9 ಆಗುತ್ತೆ. 9 is less than 16. ಓಕೆ, ಇಲ್ಲಿರ್ತಕ್ಕಂಥ ಎಲ್ಲ ಆರ್ಡ್ರ್ ಪೇರು ವ್ಯಾಲಿಡ್ ಆಗುತ್ತೆ. ಓಕೆ, ಅದಕ್ಕೋಸ್ಕರ ಡಿ ಇಸ್ ದಿ ಆಪ್ಷನ್. ನಾನು ಹುಡುಕಿದ್ದು ಒಂದೇ, ಯಾವುದು? 5 ಎಲ್ಲಿದೆ? 5, 5 ಎಲ್ಲಿದೆ ಹುಡುಕಿದೆ. ಇದರಲ್ಲಿದೆ. ಡಿ ಇಸ್ ದಿ ಆಪ್ಷನ್. ನೆಕ್ಸ್ಟ್, ಥರ್ಡ್ ಕ್ವಶನ್. ಇಫ್ ಡಿಟರ್ಮಿನೆಂಟ್
ದಿಸ್ ಇಸ್ ಕಾಲ್ಡ್ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್. ಚೆನ್ನಾಗಿ ಗೊತ್ತಿದೆ. ಫಸ್ಟ್ ರೋದಲ್ಲಿ 100, 101, 102, 103, 104, 105, 106, 107, 108. ಈ ಸೆಕೆಂಡ್ ಆರ್ಡ್ರಲ್ಲಿ ನೋಡಿ, ಸೆಕೆಂಡ್ ಆರ್ಡ್ರಲ್ಲಿ ಸಪೋಸ್ 100, 101, 102, 103 ಈ ಥರ ಎಲಿಮೆಂಟ್ಸು ಕಾನ್ಸಿಕ್ಯೂಟಿವ್ ಇದ್ದರೆ ನೋಡಿ 1, 2, 3, 4 ಎಕ್ಸ್ಪೆನ್ಷನ್ ಮಾಡಿದ್ರೆ ಆನ್ಸರ್ ಹೇಳ್ಬಿಡ್ಬೋದು. ಇನ್ ಸೆಕೆಂಡ್ ಆರ್ಡರ್ ಎಲಿಮೆಂಟ್ಸ್ ಆರ್ ಕಾನ್ಸಿಕ್ಯೂಟಿವ್ ಈ ಥರ ಆರ್ಡರ್ ಆಗಿದ್ದರೆ ವಿತೌಟ್ ಎಕ್ಸ್ಪ್ಯಾನ್ಷನ್ ಇದ್ರ ವ್ಯಾಲ್ಯೂ -2 ನೋಡಿ. 1 × 4 4, 3 × 2 6, -6 ವಾಟ್ ಇಸ್ ಆನ್ಸರ್ -2. ಸೆಕೆಂಡ್ ಆರ್ಡ್ರಲ್ಲಿ -2 ಆಗುತ್ತೆ ಎಲಿಮೆಂಟ್ಸ್ ಈ ಥರ ಕಾನ್ಸಿಕ್ಯೂಟಿವ್ ಆಗಿದ್ದರೆ. ಅದೇ 100, 101, 102, 103 ಆರ್ಡರ್ ಆಗಿದೆ, ಇದರ ಆನ್ಸರ್ -2 CET ಗೆ. ಬಟ್ ಥರ್ಡ್ ಆರ್ಡ್ರಲ್ಲಿ ಆರ್ಡರ್ ಆಗಿದ್ದರೆ ಅದರ ಆನ್ಸರ್ ಯಾವುದು 0. ಎಕ್ಸ್ಪೆನ್ಷನ್ ಮಾಡೋಕೆ ಹೋಗಬಾರ್ದು, ಪ್ಲಸ್ ಮೈನಸ್ ಪ್ಲಸ್ ಹಾಕಿ ಎಕ್ಸ್ಪೆನ್ಷನ್ ಮಾಡ್ಕೊಂಡ್ರೆ 10 ನಿಮಿಷ ಆಗುತ್ತೆ. ಇನ್ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ ಎಲಿಮೆಂಟ್ಸ್ ಆರ್ ಕಾನ್ಸಿಕ್ಯೂಟಿವ್ ಆರ್ಡರ್ ಆಗಿದ್ದರೆ ವಿತೌಟ್ ಎಕ್ಸ್ಪೆನ್ಷನ್ ಇಟ್ಸ್ ವ್ಯಾಲ್ಯೂ ಇಸ್ ಆಲ್ವೇಸ್ ಈಕ್ವಲ್ ಟು 0. ಅಲ್ಲಿಗೆ ಆಪ್ಷನ್ ಎ 1 ಇದೆ, ಆಪ್ಷನ್ ಬಿ 2 ಇದೆ, ಆಪ್ಷನ್ ಸಿ 0 ಇದೆ, ಆಪ್ಷನ್ ಡಿ 3 ಇದೆ, ಆಪ್ಷನ್ ಸಿ ಇಸ್ ದ ಆನ್ಸರ್. ಅಥವಾ ಪ್ರಾಪರ್ಟಿ ಅಪ್ಲೈ ಮಾಡ್ಬೋದು. ಹೆಂಗೆ? ಸೆಕೆಂಡ್ ರೋಯಿಂದ ಫಸ್ಟ್ ರೋ ಕಳೆದ್ರೆ, ಸೆಕೆಂಡ್ ರೋಯಿಂದ ಫಸ್ಟ್ ರೋ ಕಳೆದ್ರೆ 103ನಲ್ಲಿ 100 ಹೋದರೆ 3 ಆಯಿತು. ಪ್ರಾಪರ್ಟಿ ಅಪ್ಲೈ ಮಾಡೋದು ಬೇಕಾದರೆ 100 ಹಂಗೆ ಇರಲಿ, 101, 102 ಸೆಕೆಂಡ್ ರೋದಲ್ಲಿ ಫಸ್ಟ್ ರೋ ಕಳೆದ್ರೆ 103 - 100 ಅಂದರೆ 3, 104 - 101 ಅಂದರೆ 3, 105 - 102 ಅಂದರೆ 3. ಥರ್ಡ್ ರೋನಲ್ಲಿ ಸೆಕೆಂಡ್ ರೋ ಸಬ್ಟ್ರಾಕ್ಟ್ ಮಾಡ್ತೇನೆ, 106 - 103 ಅಂದರೆ 3, 107 - 104 3, 108 - 105 3. ಪ್ರಾಪರ್ಟಿ ಇನ್ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ ಎನಿ 2 rows ಆರ್ ಐಡೆಂಟಿಕಲ್ ಅಥವಾ ಸೇಮ್, ಅಥವಾ ಎನಿ 2 columns ಆರ್ ಐಡೆಂಟಿಕಲ್, ದ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಇಸ್ ಆಲ್ವೇಸ್ ಈಕ್ವಲ್ ಟು 0. ಇಲ್ಲಿ ಸೆಕೆಂಡ್ ರೋ ಮತ್ತು ಥರ್ಡ್ ರೋ ಸೇಮ್ ಇದೆ, ಇದ್ರ ವ್ಯಾಲ್ಯೂ 0. ಓಕೆ, ಆ ಪ್ರಾಪರ್ಟಿನ ಅಪ್ಲೈ ಮಾಡ್ಬೇಕಾದ್ರೆ ಹೇಳ್ಬೋದು. ಓಕೆ, ಆಪ್ಷನ್ ಸಿ ಇಸ್ ದ ಆನ್ಸರ್ 0. ನೆಕ್ಸ್ಟ್ ಫೋರ್ತ್ ಒನ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎನ್ ಎಂಪ್ಟಿ ಸೆಟ್? ಆಪ್ಷನ್ ಎ ನೋಡಿ, ಆಪ್ಷನ್ ಎ ಸೆಟ್ ಒಳಗಡೆ ನಾವು ಜನರಲ್ಗೆ ಏನಾಗ್ಬಿಡುತ್ತೆ, ಎಂಪ್ಟಿ ಸೆಟ್ ಈಸ್ ಡಿನೋಟೆಡ್ ಬೈ 5 ಅಂತ ಹೇಳ್ತೀವಿ. ಎಂಪ್ಟಿ ಸೆಟ್ ಈಸ್ ಡಿನೋಟೆಡ್ ಬೈ 5. ದಿಸ್ ಈಸ್ ನಾಟ್ ಎಂಪ್ಟಿ ಸೆಟ್. ಹುಡುಗರು ನೋಡಿದ ತಕ್ಷಣ ಏನು ಮಾಡ್ಬಿಡ್ತಾರೆ, ಹಿಂಗಿದೆಯಾ ಎಂಪ್ಟಿ ಸೆಟ್ ಅಂದ್ಕೊಂಡ್ಬಿಡ್ತೀವಿ. ಓಕೆ, ಇಟ್ ಈಸ್ ಡಿನೋಟೆಡ್ ಬೈ ಎಂಪ್ಟಿ ಸೆಟ್. ಬಟ್ ಸೆಟ್ ಒಳಗಡೆ ಎಂಪ್ಟಿ ಸೆಟ್ ಇರೋದ್ರಿಂದ ಅದೊಂದು ಎಲಿಮೆಂಟ್ ಆಗುತ್ತೆ, ಸಿಂಗಲ್ಟನ್ ಸೆಟ್ ಎಲಿಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ಆಪ್ಷನ್ ಎ ಈಸ್ ನಾಟ್ ಎನ್ ಆನ್ಸರ್. ಬಿ, ಸೆಟ್ ಒಳಗಡೆ 0 ಇದೆ, 0 ಇದೆ ಅಂದ ತಕ್ಷಣ ಎಂಪ್ಟಿ ಸೆಟ್ ಆಗಲ್ಲ. ಓಕೆ, 0 ಇಲ್ಲದೇ ಇದ್ದರೆ ಎಂಪ್ಟಿ ಸೆಟ್ ಆಗೋದು. ಅಥವಾ ಇಲ್ಲಿ ಈ ಥರ 5 ಇಲ್ಲದೇ ಇದ್ದರೆ ಎಂಪ್ಟಿ ಸೆಟ್ ಆಗೋದು. ಅಥವಾ ಈ ಸೆಟ್ ಸಿಂಬಲ್ ಇಲ್ಲದಲ್ಲ ಹಿಂಗಿದ್ರೆ ಎಂಪ್ಟಿ ಸೆಟ್ ಆಗೋದು. ಬಟ್ ಅವರು ಸೆಟ್ ಒಳಗಡೆ ಎಂಪ್ಟಿ ಸೆಟ್ ಸಿಂಬಲ್ ಕೊಟ್ಟಿರೋದ್ರಿಂದ ದಿಸ್ ಇಸ್ ನಾಟ್ ದಿ ಎಂಪ್ಟಿ ಸೆಟ್. ಓಕೆ, ಇದು ಸಿಂಗಲ್ಟನ್ ಸೆಟ್ ಎಲಿಮೆಂಟ್, ಇದು ಸಿಂಗಲ್ಟನ್ ಸೆಟ್, ಅದು ಎಂಪ್ಟಿ ಸೆಟ್ ಆಗಲ್ಲ. ಆಪ್ಷನ್ ಸಿನಲ್ಲಿ ಏನಾಗಿದೆ, ಸೆಟ್ ಕಂಟೈನಿಂಗ್ n elements belongs to n, ಕ್ಯಾಪಿಟಲ್ N ಅಂದರೆ ಸೆಟ್ ಆಫ್ ನ್ಯಾಚುರಲ್ ನಂಬರ್, ಆ್ಯಂಡ್ n ಲೆಸ್ ದ್ಯಾನ್ 1. ನಮಗೆ ನಂಬರ್ಸ್ ಬಗ್ಗೆ ಚೆನ್ನಾಗಿ ಐಡಿಯಾ ಇರಬೇಕು. ನಂಬರ್ ಥಿಯರಿ ಚೆನ್ನಾಗಿ ಗೊತ್ತಿದ್ರೆ ಆಟೋಮೆಟಿಕಲಿ CET ಏನು ಎಂಥ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬೇಕಾದ್ರೂ ಸಕ್ಸಸ್ ಮಾಡ್ಬೋದು. ಸೆಟ್ ಆಫ್ ನ್ಯಾಚುರಲ್ ನಂಬರ್ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಏನು 1 2 3 4 ಡ್ಯಾಶ್ ಡ್ಯಾಶ್ ಆರ್ ದಿ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. 0 ಇಸ್ ನಾಟ್ ಎ ನ್ಯಾಚುರಲ್ ನಂಬರ್, -1 -2 ಆರ್ ನಾಟ್ ನ್ಯಾಚುರಲ್ ನಂಬರ್ಸ್. ಇವು ಚೆನ್ನಾಗಿ ಗೊತ್ತಿರಬೇಕು. ಈಗ ಸಿ ಆಪ್ಷನ್ n ಲೆಸ್ ದ್ಯಾನ್ 1 ಅಂದರೆ ನ್ಯಾಚುರಲ್ ನಂಬರ್ ಆಗಿರಬೇಕು, ಮತ್ತು ಒಂದಕ್ಕಿಂತ ಕಡಿಮೆ ಇರಬೇಕು. ಒಂದಕ್ಕಿಂತ ಕಡಿಮೆ ಯಾವುದೂ ಇಲ್ಲ ನ್ಯಾಚುರಲ್ ನಂಬರಲ್ಲಿ. ಹಂಗಾದರೆ ದೇರ್ ಈಸ್ ನೋ ಎಲಿಮೆಂಟ್ಸ್ ಲೆಸ್ ದ್ಯಾನ್ 1 ಇನ್ ಸೆಟ್ ಆಫ್ ನ್ಯಾಚುರಲ್ ನಂಬರ್. ಅಲ್ಲಿಗೆ ಸಿ ಇಸ್ ದ ಆನ್ಸರ್. ಆಪ್ಷನ್ ಸಿ ಇಸ್ ದಿ ಆನ್ಸರ್. ಡಿ ಆಪ್ಷನ್ ಏನಿದೆ, ಸೆಟ್ ಆಫ್ ಆಲ್ ಈವನ್ ಪ್ರೈಮ್ ನಂಬರ್ಸ್. ಈವನ್ ಪ್ರೈಮ್ ನಂಬರ್ ಇದೆ, ವಿಚ್ ಇಸ್ ಅ ಈವನ್ ಪ್ರೈಮ್ ನಂಬರ್ 2. ಓಕೆ, ಅದು ಈವನ್ ಪ್ರೈಮ್ ನಂಬರ್. 2 ಇಲ್ಲದೇ ಇದ್ದರೆ ಅದು ಎಂಪ್ಟಿ ಸೆಟ್ ಆಗ್ಬಿಡೋದು. ಬಟ್ in prime number 2 is the only one prime number. Okay, C is the option. Next one, fifth one, the relation R be the relation over the set of all straight lines in a plane such that L1 is related to L2 if and only if L1 is perpendicular to L2. ಕಂಡೀಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ, ದೆನ್ ರಿಲೇಷನ್ ಈಸ್, ರಿಪೀಟ್ ಮಾಡ್ತೀನಿ ಕ್ವಶನ್, ಲೆಟ್
R be the relation over the set of all straight lines in a plane such that L1 is related to L2 if and only if L1 is perpendicular to L2. L1 L2ಗೆ ರಿಲೇಷನ್ ಆಗಿದೆ ಅಂದರೆ L1 L2ಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಹಾಗಾದರೆ ಆ ರಿಲೇಷನ್ ಏನಾಗಿರುತ್ತೆ? ಆಪ್ಷನ್ ಎ ಸಿಮೆಟ್ರಿಕ್ ಆಗಿರುತ್ತಾ, ಆಪ್ಷನ್ ಬಿ ರಿಫ್ಲೆಕ್ಸಿವ್ ಆಗುತ್ತಾ, ಆಪ್ಷನ್ ಸಿ ಟ್ರಾನ್ಸಿಟಿವ್ ಆಗುತ್ತಾ, ಆಪ್ಷನ್ ಡಿ ಈಕ್ವಲೆನ್ಸ್ ರಿಲೇಷನ್ ಆಗುತ್ತಾ? ಈಕ್ವಲೆನ್ಸ್ ರಿಲೇಷನ್ ಅಂದರೆ ರಿಲೇಷನ್ ಸ್ಯಾಟಿಸ್ಫೈಡ್, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಆ ಮೂರೂ ರಿಲೇಷನ್ ವ್ಯಾಲಿಡ್ ಆದರೆ ಆನ್ ದಿ ರಿಲೇಷನ್ ಆರ್ ಅದನ್ನು ನಾವು ಈಕ್ವಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ನಾವು ರಿಫ್ಲೆಕ್ಸಿವ್ ಫೇಲ್ ಆದರೂ ಈಕ್ವಲೆನ್ಸ್ ರಿಲೇಷನ್ ಆಗಲ್ಲ, ಸಿಮೆಟ್ರಿಕ್ ಫೇಲ್ ಆದರೂ ಈಕ್ವಲೆನ್ಸ್ ರಿಲೇಷನ್ ಆಗಲ್ಲ, ಟ್ರಾನ್ಸಿಟಿವ್ ರಿಲೇಷನ್ ಫೇಲ್ ಆದರೂ ಈಕ್ವಲೆನ್ಸ್ ರಿಲೇಷನ್ಸ್ ಆಗಲ್ಲ ಮೈಂಡದಲ್ಲಿ. ನಾವು ಈಗ L1 ಈಸ್ ರಿಲೇಟೆಡ್ ಟು L2, L1 ಈಸ್ ಪರ್ಪೆಂಡಿಕ್ಯುಲರ್ ಟು L2. ದಿಸ್ ಈಸ್ L1, ದಿಸ್ ಈಸ್ L2. ಈ L1 ಅನ್ನೋ ಲೈನು L2ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಹಂಗಾದ್ಮೇಲೆ L2 ಪರ್ಪೆಂಡಿಕ್ಯುಲರ್ ಟು L1 ಆಗಲೇಬೇಕು. L1 ಈಸ್ ಪರ್ಪೆಂಡಿಕ್ಯುಲರ್ L2 ಅಂದಮೇಲೆ L1 ಈಸ್ ರಿಲೇಟೆಡ್ ಟು L1 ಇಫ್ ಆ್ಯಂಡ್ ಓನ್ಲಿ ಇಫ್ L2 ಪರ್ಪೆಂಡಿಕ್ಯುಲರ್ ಟು L1. ಅನುಮಾನನೇ ಇಲ್ಲ ಅಕಾರ್ಡಿಂಗ್ ಟು ಜಿಯೋಮೆಟ್ರಿಕಲ್ ಕಾನ್ಸೆಪ್ಟ್. ಬಟ್ L1 ಈಸ್ ನಾಟ್ ಇಟ್ ಸೆಲ್ಫ್ ಪರ್ಪೆಂಡಿಕ್ಯುಲರ್. L1ಗೆ L1 ಪರ್ಪೆಂಡಿಕ್ಯುಲರ್ ಆಗಿ ಸಾಧ್ಯ ಇಲ್ಲ, ಅದೇ ರಿಫ್ಲೆಕ್ಸಿವ್ ಆಗಲ್ಲ. L1ಗೆ L1 ಪ್ಯಾರಲ್ ಆಗಿರುತ್ತೆ, ಅದು ರಿಫ್ಲೆಕ್ಸಿವ್. ಬಟ್ L1 ಇಟ್ ಸೆಲ್ಫ್ ಈಸ್ ನಾಟ್ ಪರ್ಪೆಂಡಿಕ್ಯುಲರ್, ದೇರ್ ಫೋರ್ ರಿಫ್ಲೆಕ್ಸಿವ್ ಆಗಿ ಸಾಧ್ಯ ಇಲ್ಲ ಈ ಕಂಡೀಷನಲ್ಲಿ. ಅಲ್ಲಿಗೆ ಆಪ್ಷನ್ ಎ ಸಿಮೆಟ್ರಿಕ್ ಇದೆ. ಸಿಮೆಟ್ರಿಕ್ ಆಗುತ್ತೆ ಸರ್? ಎಸ್, ಯಾಕೆಂದರೆ L1 ಪರ್ಪೆಂಡಿಕ್ಯುಲರ್ ಟು L2, L2 ಪರ್ಪೆಂಡಿಕ್ಯುಲರ್ ಟು L1, ಸಿಮೆಟ್ರಿಕ್ ಆಗುತ್ತೆ, ರಿಫ್ಲೆಕ್ಸಿವ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ. ಯಾಕೆ ಸರ್? L1 ಪರ್ಪೆಂಡಿಕ್ಯುಲರ್ ಟು L2 ನೋಡಿ, L1 ಪರ್ಪೆಂಡಿಕ್ಯುಲರ್ ಟು L2, L2 ಪರ್ಪೆಂಡಿಕ್ಯುಲರ್ ಟು L1, L2 perpendicular to L3, but L1 is not perpendicular to L3. ನೋಡಿ, L2 perpendicular to L3, but L1 perpendicular to L3 ಆಗಿಬಿಟ್ಟಿದ್ದರೆ ಟ್ರಾನ್ಸಿಟಿವ್ ಆಗ್ಬರೋದು. ನೋಡಿ, L1 is parallel to L3 ಆಗೋದ್ರಿಂದ ಟ್ರಾನ್ಸಿಟಿವ್ ಆಗಲ್ಲ, ಜಸ್ಟ್ ಓನ್ಲಿ ಸಿಮೆಟ್ರಿಕ್. ಓಕೆ, ಆಪ್ಷನ್ ಎ ಸಿಮೆಟ್ರಿಕ್ ಬಟ್ ನಾಟ್ ರಿಫ್ಲೆಕ್ಸಿವ್ ಬಟ್ ನಾಟ್ ಟ್ರಾನ್ಸಿಟಿವ್. ಡಿ ಆಪ್ಷನಲ್ಲಿ ಈಕ್ವಲೆನ್ಸ್ ರಿಲೇಷನ್ಸ್ ಇದೆ, ಸಾಧ್ಯನೇ ಇಲ್ಲ. ಯಾಕೆಂದರೆ ರಿಫ್ಲೆಕ್ಸಿವ್ ಆಗಲಿಲ್ಲ, ಟ್ರಾನ್ಸಿಟಿವ್ ಆಗಲಿಲ್ಲ ಅಂದಮೇಲೆ ಈಕ್ವಲೆನ್ಸ್ ರಿಲೇಷನ್ಸ್ ಆಗಲ್ಲ. ದಿಸ್ ಈಸ್ ಓನ್ಲಿ ವಾಟ್? ಸಿಮೆಟ್ರಿಕ್ ಬಟ್ ನಾಟ್ ರಿಫ್ಲೆಕ್ಸಿವ್ ಬಟ್ ನಾಟ್ ಟ್ರಾನ್ಸಿಟಿವ್ ಬಟ್ ನಾಟ್ ಈಕ್ವಲೆನ್ಸ್ ರಿಲೇಷನ್. ಇಲ್ಲೇ ಇದೆ ಕಾನ್ಸೆಪ್ಟ್. 6th one, ದ ರಿಲೇಷನ್ ಗ್ರೇಟರ್ ದ್ಯಾನ್. ನೋಡಿ, ರಿಲೇಷನ್ಸಲ್ಲಿ ದ ರಿಲೇಷನ್ ಈಸ್ ಆಲ್ವೇಸ್ ಡಿಪೆಂಡಿಂಗ್ ಅಪಾನ್ ದ ಕಂಡೀಷನ್. ಗ್ರೇಟರ್ ದೆನ್, ಲೆಸ್ ದೆನ್, ಡಿವೈಸರ್, ಓಕೆ, ಈಕ್ವಲ್, ಇವೆಲ್ಲ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿರಬೇಕು. ಗ್ರೇಟರ್ ದೆನ್ ಡಿನೋಟೆಡ್ ಬೈ ದ ಸಿಂಬಲ್ ಈಸ್ ದ ಸೆಟ್ ಆಫ್ ಇಂಟೀಜರ್ ಈಸ್ ರಿಫ್ಲೆಕ್ಸಿವ್ ಆಗುತ್ತಾ? ಆಪ್ಷನ್ ಎ. ಆಪ್ಷನ್ ಬಿ ಸಿಮೆಟ್ರಿಕ್ ಆಗುತ್ತಾ? ಆಪ್ಷನ್ ಸಿ ಟ್ರಾನ್ಸಿಟಿವ್ ಆಗುತ್ತಾ? ಆಪ್ಷನ್ ಪೋ ಈಕ್ವಲೆನ್ಸ್ ರಿಲೇಷನ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿಗೆ ಇಂಟೀಜರ್ಸ್ ಅಂದರೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು. 0 ±1 ±2 ±3 ±4 ಅವನ್ನು ನಾವು ಇಂಟೀಜರ್ಸ್ ಅಂತ ಕರಿತೀವಿ. ಈಗ ಗ್ರೇಟರ್ ದ್ಯಾನ್ ಅಂದಾಗ, ಗ್ರೇಟರ್ ದ್ಯಾನ್ ಇಂಟೀಜರ್ ಅಂದಾಗ ನಾವು 1 2 3 4 5 ಎಕ್ಸಾಂಪಲ್ ತೊಗೊಂಡಿರ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಆರ್ಡರ್ ಬೈ ಫಾರ್ಮ್ ಬರ್ಕಂತೇನೆ. ನಾವು ಇಂಟೀಜರ್ 1 ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ 1 2 3 4 5 ಡ್ಯಾಶ್ ಡ್ಯಾಶ್. ನಾವು ಗ್ರೇಟರ್ ದ್ಯಾನ್ ಅಂದರೆ ಫಸ್ಟ್ ಎಲಿಮೆಂಟು 1, 2 ತಗೊಂಡಿದ್ದೀನಿ ಅಂದರೆ ಈ ಎಲಿಮೆಂಟು ಈ ಎಲಿಮೆಂಟ್ಗಿಂತ ಜಾಸ್ತಿ ಇರಬೇಕು. ಗ್ರೇಟರ್ ದ್ಯಾನ್ ಫಸ್ಟ್ ಎಲಿಮೆಂಟ್ ಈಸ್ ಗ್ರೇಟರ್ ದ್ಯಾನ್ ಸೆಕೆಂಡ್ ಎಲಿಮೆಂಟ್. ಫಸ್ಟ್ ಎಲಿಮೆಂಟ್ ಈಸ್ ಗ್ರೇಟರ್ ದ್ಯಾನ್ ಸೆಕೆಂಡ್ ಎಲಿಮೆಂಟ್. ನಾವು ಹಿಯರ್ 2, 1, 2, 1, 3, 2, 4, 3 ಈ ಥರ ಆರ್ಡರ್ ಪೇರ್ ಇದೆ. ಈ ಥರ ಆರ್ಡರ್ ಪೇರ್ ಇದೆ. ಈಗಿದು ಯಾವುದೇ ಕಾರಣಕ್ಕೂ ರಿಫ್ಲೆಕ್ಸಿವ್ ಆಗಲ್ಲ. ರಿಫ್ಲೆಕ್ಸಿವ್ ಅಂದ್ರೇನೋ ಈ ಎರಡು ಎಲಿಮೆಂಟ್ ಸೇಮ್ ಇರಬೇಕು. 2, 2, 3, 3 ಈ ಥರ ಇದ್ದರೆ ರಿಫ್ಲೆಕ್ಸಿವ್. ಅಲ್ಲಿಗೆ ಯಾವುದೇ ಕಾರಣಕ್ಕೂ ರಿಫ್ಲೆಕ್ಸಿವ್ ಆಗಲ್ಲ. ಸಿಮೆಟ್ರಿಕ್ ಆಗಬೇಕು. 2, 1 ಇದ್ದರೆ 1, 2 ಇರಬೇಕು. 1, 2 ಇರೋಕ್ಕೆ ಸಾಧ್ಯನಾ? ಇಲ್ಲ. ಯಾಕೆಂದರೆ ಗ್ರೇಟರ್ ದ್ಯಾನ್ ಅಂತ ಇದ್ದರೆ ಫಸ್ಟ್ ಎಲಿಮೆಂಟು ಸೆಕೆಂಡ್ ಎಲಿಮೆಂಟ್ಗಿಂತ ಜಾಸ್ತಿ ಇರಬೇಕು. ಸಿಮೆಟ್ರಿಕ್ ಅಂದರೆ 2, 1 ಇದ್ದರೆ 1, 2 ಇರಬೇಕು. 1, 2ನಲ್ಲಿ ಫಸ್ಟ್ ಎಲಿಮೆಂಟು ಲೆಸ್ ದ್ಯಾನ್ ದಿಸ್ ಎಲಿಮೆಂಟ್. ಬಟ್ ಏನಾಗಿರಬೇಕು? ಫಸ್ಟ್ ಎಲಿಮೆಂಟ್ ಇಸ್ ಗ್ರೇಟರ್ ದ್ಯಾನ್ ಸೆಕೆಂಡ್ ಎಲಿಮೆಂಟ್ ಆಗಿರಬೇಕು. ಆದರೆ ಸಿಮೆಟ್ರಿಕ್ಕು ಆಗಲ್ಲ. ನೆಕ್ಸ್ಟ್ ಎರಡೂ ಆಗಲಿಲ್ಲ ಅಂದರೆ ಈಕ್ವಲೆನ್ಸ್ ರಿಲೇಷನ್ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಟ್ರಾನ್ಸಿಟಿವ್ ಆಗುತ್ತೆ ಸರ್? ಅದೇ ಆಗುತ್ತೆ. ಯಾಕೆಂದರೆ 2, 1, 3, 2, 4, 3 ಈ ಎಲ್ಲ ಆರ್ಡರ್ ಪೇರು ಒಂದೊಂದು ಟ್ರಾನ್ಸಿಟಿವ್ ರಿಲೇಷನ್ಸ್ ಆಗುತ್ತೆ. ನಾವು ಗ್ರೇಟರ್ ದೆನ್ ಇನ್ ದ ಸೆಟ್ ಆಫ್ ಇಂಟೀಜರ್ ಈಸ್ ನಾಟ್ ರಿಫ್ಲೆಕ್ಸಿವ್, ಈಸ್ ನಾಟ್ ಸಿಮೆಟ್ರಿಕ್ ಬಟ್ ಓನ್ಲಿ ಟ್ರಾನ್ಸಿಟಿವ್. ಈಕ್ವಲೆನ್ಸ್ ರಿಲೇಷನ್ಸು ಆಗಲ್ಲ.
ಓಕೆ, ಈ ಥರ ಎಲ್ಲ ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸಿ ಇ ಟಿನಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಸೋರ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾವು ನಂಬರ್ ಆಫ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇರ್ತೀವಿ. ನಿಮ್ಗೆ ಯಾವ್ದು ಅರ್ಥ ಆಗುತ್ತೆ ಒಂದು ಕಡೆ ಪಿಕ್ ಮಾಡ್ಕೊಂಡು ಬರ್ಕೊಳ್ಳಿ. ಇನ್ನು ಸಪೋಸು ಇನ್ನು ಇದು ಸೋರ್ಸ್ ಇನ್ನೂ ಕಡಿಮೆ ಆಯಿತು ಅಂದರೆ ಯು ಕ್ಯಾನ್ ಕಲೆಕ್ಟ್ ಅದರ್ ಸೋರ್ಸ್. ಬಟ್ ಸಕ್ಸಸ್ ಆಗಬೇಕು ಅಂದರೆ ಮ್ಯಾಕ್ಸಿಮಮ್ ವರ್ಕ್ ಮಾಡಿ. 100% ಸಿ ಇ ಟಿನಲ್ಲಿ ಸಕ್ಸಸ್ ಆಗ್ತಾರೆ. ಆ್ಯಸ್ ವೆಲ್ ಆ್ಯಸ್ ಇನ್ ನೀಟ್ ಆಲ್ಸೋ. ನಾನು ಮ್ಯಾಥಮೆಟಿಕ್ಸ್ ಆಗಿರೋದ್ರಿಂದ ಸಿ ಇ ಟಿ ಅಂತ ಇರ್ತಾನೆ. ಓಕೆ, ಯಾರು ದೋಸ್ ಆರ್ ಮೆಡಿಕಲ್ ಆಸ್ಪಿರೆಂಟ್ಸ್ ಇರ್ತೀರಿ ಅವರು MBBS ಕಡೆ ಗಮನ ಇರೋರು ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸನ್ನು ವರ್ಕೌಟ್ ಮಾಡಿ. ಇಂಜಿನಿಯರಿಂಗ್ ಸೈಡ್ ಹೋಗೋರು ಓಕೆ, ಈ ಥರ ಸೈನ್ಸ್ ಕಡೆ ಜಾಸ್ತಿ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ ಓದ್ತೀವಿ ಅಂದರು ಆದಷ್ಟು ನಮ್ಮ ಏನು GH ಮ್ಯಾಥ್ಸ್ ಯೂಟ್ಯೂಬ್ ಇದೆ ಮತ್ತು GH ಮ್ಯಾಥ್ಸ್ ಫೇಸ್ಬುಕ್ದು ಗ್ರೂಪ್ ಇದೆ, ಪೇಜ್ ಇದೆ, ಅದು ನೀವು ಗ್ರೂಪ್ ಮಾಡ್ಕೊಂಡು ಓದ್ಬೋದು. ಓಕೆ, ಟೋಟಲಿ ಚೆನ್ನಾಗಿ ವರ್ಕ್ ಮಾಡಿ. ಥ್ಯಾಂಕ್ ಯು.